ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಇ ಬ್ಯಾಂಕಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್, ಇ ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್ ಆರ್ ವರ್ಚುವಲ್ ಬ್ಯಾಂಕಿಂಗ್ ಆರ್ ಆನ್ಲೈನ್ ಬ್ಯಾಂಕಿಂಗ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ಇದಕ್ಕೆ ಹಲವಾರು ಹೆಸರಿನಿಂದ ನಾವು ಕರೀಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು, ಮತ್ತು ವರ್ಚುವಲ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಅಂತಲೂ ಹೇಳ್ಬೋದು. ಸೊ ಇವತ್ತಿನ ದಿವಸದಲ್ಲಿ ಈ ಒಂದು ಮಾಧ್ಯಮ, ಈ ಒಂದು ವ್ಯವಸ್ಥೆ ಭಾಳ ಅನುಕೂಲಕರವಾಗಿದೆ ಮತ್ತು ಭಾಳ ಪ್ರಚಲಿತದಲ್ಲಿದೆ. ಸೊ ಇವತ್ತು ನಾವು ಮೊಬೈಲ್ಗಳ ಮೂಲಕ, ಕಂಪ್ಯೂಟರ್ಗಳ ಮೂಲಕ ಇವತ್ತೇನು ಮಾಡ್ತಾ ಇದ್ದೀವಿ, ಇವತ್ತು ಈ ಒಂದು ಸೇವೆಯನ್ನು ಪಡ್ಕೋತಾ ಇದ್ದೀವಿ. ಬ್ಯಾಂಕ್ಗಳು ಈ ಗ್ರಾಹಕರಿಗೆ ನೀಡುತ್ತಿರುವಂಥ ಈ ಒಂದು ಸೇವೆಯನ್ನು ಇವತ್ತು ನಾವು ಇದನ್ನು ಅನುಭವ ಮಾಡ್ಕೋತಾ ಇದ್ದೀವಿ. ಎರಡನೇದು ಟೈಪ್ಸ್ ಆಫ್ ಬ್ಯಾಂಕಿಂಗ್. ಸೊ ವಿದ್ಯಾರ್ಥಿಗಳೇ, ಬ್ಯಾಂಕ್ಸ್ ಆಫರ್ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್ ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಸ್. ದೀಸ್ ಆರ್ ಆಫ್ 3 ಟೈಪ್ಸ್. 3 ಥರದ ಸೇವೆಗಳನ್ನು ಈ ಒಂದು ಇ ಬ್ಯಾಂಕಿಂಗ್ಗಳು ಕೊಡ್ತಾ ಇದೆ. ಒಂದು, ದಿಸ್ ಈಸ್ ದ ಬೇಸಿಕ್ ಲೆವೆಲ್ ಆಫ್ ಸರ್ವಿಸಸ್ ದ್ಯಾಟ್ ದ ಬ್ಯಾಂಕ್ಸ್ ಆಫರ್ ಥ್ರೂ ದೇರ್ ವೆಬ್ಸೈಟ್. ಥ್ರೂ ದಿಸ್ ಸರ್ವಿಸ್ ದ ಬ್ಯಾಂಕ್ ಆಫರ್ಸ್ ಇನ್ಫಾರ್ಮೇಷನ್ ಅಬೌಟ್ ಇಟ್ಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಟು ಕನ್ಸ್ಯೂಮರ್ಸ್. ಫರ್ದರ್ ಸಮ್ ಬ್ಯಾಂಕ್ಸ್ ಮೇ ರಿಸೀವ್ ಆ್ಯಂಡ್ ರಿಪ್ಲೈ ಟು ಕ್ವೆರೀಸ್ ಥ್ರೂ ಇಮೇಲ್ ಟು. ಒಂದನೇ ಲೆವೆಲಲ್ಲಿ ಏನು ಸೇವೆ ಕೊಡ್ತಾ ಇದೆ ಅಂದರೆ, ಇ ಬ್ಯಾಂಕಿಂಗ್ಗಳು, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ಗಳು ತಮ್ಮ ವೆಬ್ಸೈಟ್ಗಳ ಮೂಲಕ ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ, ಮಾಹಿತಿಗಳನ್ನು ಒದಗಿಸ್ತಾ ಇದ್ದಾವೆ, ತಮ್ಮ ಪ್ರಾಡಕ್ಟ್ಗಳ ಬಗ್ಗೆ, ಸೇವೆಗಳ ಬಗ್ಗೆ ಗ್ರಾಹಕರಿಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾವೆ. ಮತ್ತು ಈ ಒಂದು ಬ್ಯಾಂಕ್ಗಳು ಏನು ಮಾಡ್ತಾವೆ ಅಂದರೆ, ಗ್ರಾಹಕರ ತೊಂದರೆಗಳನ್ನು ನಿವಾರಣೆ ಮಾಡ್ತಾ ಇದ್ದಾವೆ. ಇಮೇಲ್ಗಳ ಮೂಲಕ ಇವುಗಳನ್ನೆಲ್ಲ ಮಾಡ್ತಾ ಇದ್ದಾವೆ. ಎರಡನೇ ಲೆವೆಲಲ್ಲಿ ಈ ಬ್ಯಾಂಕ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ, ಇನ್ ದಿಸ್ ಲೆವೆಲ್ ಬ್ಯಾಂಕ್ಸ್ allow their customers to submit instructions or applications or different services, check their account balance, etc. However, banks do not permit their customers do not any fund based transaction on their accounts. ಏನು ಮಾಡ್ತಾ ಇದೆ ಅಂದರೆ, ಎರಡನೇ ಲೆವೆಲ್ದಲ್ಲಿ ಈ ಬ್ಯಾಂಕಿಂಗ್ಗಳು, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ಗಳು ಆರ್ ಇಂಟರ್ನೆಟ್ ಬ್ಯಾಂಕಿಂಗ್ಗಳು ತಮ್ಮ ಗ್ರಾಹಕರಿಗೆ ಅಪ್ಲಿಕೇಶನ್ಸ್ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ತಮ್ಮದೇ ಬ್ಯಾಂಕಿನ ಒಂದು ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಹಲವಾರು ಸೇವೆಗಳನ್ನು ಆ ಅಪ್ಲಿಕೇಶನ್ಸ್ಗಳ ಮೂಲಕ ಅವರಿಗೆ ರೀಚ್ ಆಗುವ ಹಾಗೆ ಮಾಡ್ತಾ ಇದ್ದಾವೆ. ಅಲ್ಲಿ ಗ್ರಾಹಕರು ಆ ಅಪ್ಲಿಕೇಶನ್ದಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ನ ಗ್ರಾಹಕ ಆ ಬ್ಯಾಂಕ್ನ ವೆಬ್ಸೈಟ್ಗೆ ಹೋಗಿ ಅದರ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ ಮೂಲಕ, ಆ್ಯಪ್ಗಳ ಮೂಲಕ ತಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು, ತಮಗೆ ಲೋನ್ ತುಂಬ್ತಾ ಇದ್ದರೆ ಲೋನ್ ತುಂಬಬಹುದು, ಇನ್ಸೂರೆನ್ಸ್ ಬೇಕಾಗಿದ್ದರೆ ಇನ್ಸೂರೆನ್ಸ್ ತುಂಬಬಹುದು, ತಮ್ಮ ಒಂದು ಲೋನ್ ಅಕೌಂಟ್ ಎಷ್ಟಿದೆ, ಲೋನ್ ಅಮೌಂಟ್ ಎಷ್ಟಿದೆ ಅಂತ ನೋಡ್ಕೋಬಹುದು. ಸೊ ಇತರೆ ಫೆಸಿಲಿಟೀಸ್ಗಳನ್ನು ಪಡ್ಕೋಬೋದು. ಯಾವುದೇ ಶುಲ್ಕ ಇಲ್ಲದೆ ಈ ಫೆಸಿಲಿಟೀಸ್ಗಳನ್ನು ಗ್ರಾಹಕರು ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಆ ಬ್ಯಾಂಕ್ ಅಕೌಂಟ್ ಮೂಲಕ ಆ ಒಂದು ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಮೂರನೇದು, ಇನ್ ದ third level, banks allow their customers to operate their accounts or funds transfer, bill payments and purchase of redeem securities etc. ಅಂದರೆ ವಿದ್ಯಾರ್ಥಿಗಳೇ, ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಈ ಆ್ಯಪ್ಗಳ ಸಹಾಯದ ಮೂಲಕ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗಳಿಗೆ ಫಂಡ್ ಟ್ರಾನ್ಸ್ಫರ್ ಮಾಡೋದಾಗಲಿ, ಬಿಲ್ ಪೇಮೆಂಟ್ ಮಾಡೋದಾಗಲಿ, ಮೂರನೇದು ಇತರೆ ಸೇವೆಗಳನ್ನು ಕೊಡೋದ್ರ ಮೂಲಕ ಏನು ಮಾಡ್ತಾ ಇದೆ, ಇದೊಂದು ಬ್ಯಾಂಕಿಂಗ್ ವ್ಯವಸ್ಥೆ ನಡೀತಾ ಇದೆ ವಿದ್ಯಾರ್ಥಿಗಳು. ನಾಲ್ಕನೇದು, ಈ ಬ್ಯಾಂಕಿಂಗ್ನ ಪ್ರಾಮುಖ್ಯತೆ ಏನಿದೆ ಅಂತೇಳಿ. ಈ ಬ್ಯಾಂಕಿಂಗ್ ಮಹತ್ವಪೂರ್ಣವಾಗಿದೆ ವಿದ್ಯಾರ್ಥಿಗಳೇ. ವಿ ವಿಲ್ ಲುಕ್ ಆಟ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಫಾರ್ ಬ್ಯಾಂಕ್ಸ್. ಇವತ್ತು ನೋಡ್ತಾ ಇದ್ದೀವಿ, ಬ್ಯಾಂಕಿಗೆ ಪರ್ಯಾಯವಾಗಿ ಈ ಬ್ಯಾಂಕಿಂಗ್ಗಳು ಕಾರ್ಯ ಮಾಡ್ತಾ ಇದ್ದಾವೆ. ಲೆಸ್ಸರ್ ಟ್ರಾನ್ಸಾಕ್ಷನ್ ಕಾಸ್ಟ್. ಇಲ್ಲಿ ಒಂದು ಹಣದ ರವಾನೆ ಮಾಡಲಿಕ್ಕೆ ಯಾವುದೇ ಥರದ ವೆಚ್ಚ ತೆಗೆಲ್ತಾ ಇಲ್ಲ. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಆರ್ ದಿ ಚೀಪೆಸ್ಟ್ ಮೋಡ್ಸ್ ಆಫ್ ಟ್ರಾನ್ಸಾಕ್ಷನ್. ಇವತ್ತೇನಾಗ್ತಾ ಇದೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬ್ಯಾಂಕ್ ಮುಖಾಂತರ ಹೋಗಿ ನಾವು ಕಳ್ಸಕ್ಕೆ ಹೋದರೆ ಅಲ್ಲಿ ಚಾರ್ಜಸ್ ಅಪ್ಲೈ ಆಗ್ತವೆ. ಬಟ್ ಎಲೆಕ್ಟ್ರಾನಿಕ್ಸ್ ಟ್ರಾನ್ಸಾಕ್ಷನಲ್ಲಿ ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ. ಇದ್ದರೂ ಕೂಡ ಭಾಳ ಮಿನಿಮಮ್ ಚಾರ್ಜಸ್ ಅವರು ತಗೋತಿರ್ತಾರೆ. ಮೂರನೇದು, ಇಟ್ ರಿಡ್ಯೂಸ್ಡ್ ಮಾರ್ಜಿನ್ ಆಫ್ ಹ್ಯೂಮನ್ ಎರರ್. ಇಲ್ಲಿ ಕೈಲಿಂದ ಮನುಷ್ಯ ಮಾಡುವಂತಹ ಒಂದು ಎರರ್ಸ್ಗಳನ್ನು ಈ ಮಷಿನ್ಸ್ಗಳು ಏನು ತೆಗೆದು ಹಾಕಿದೆ. ಇಂಟರ್ನೆಟ್ಗಳ ಮೂಲಕ ನಾವೇನು ವ್ಯವಹಾರ ಮಾಡ್ತೀವಿ ಅಲ್ಲಿ ಇಂಥ ಎರರ್ಗಳು, ಏನು ತೊಂದರೆಗಳು ಅಥವಾ ಮಾಡುವಂಥ ಲೋಪದೋಷಗಳು ಇವತ್ತೇನಾಗ್ತದೆ, ಮಿನಿಮಮ್ ಆಗ್ತವೆ. ಸಿನ್ ದ ಇನ್ಫಾರ್ಮೇಷನ್ಸ್ ರಿಲೈಡ್ ಎಲೆಕ್ಟ್ರಾನಿಕಲಿ ದೇರ್ ಇಸ್ ನೋ ರೂಮ್ ಫಾರ್ ಹ್ಯೂಮನ್ ಎರರ್. ಸೊ ಇವೆಲ್ಲ ಎಲೆಕ್ಟ್ರಾನಿಕ್ಸ್ಗಳ ಮೂಲಕ ನಡೀತಾ ಇರೋದರಿಂದ ಅಲ್ಲಿ ಮನುಷ್ಯನ ಕಾರ್ಯ ಕಡಿಮೆ ಇರೋದರಿಂದ ಅಲ್ಲಿ ಮನುಷ್ಯನಿಂದ ಆಗ್ತಾ ಇರುವಂಥ ತೊಂದರೆಗಳು ಇವತ್ತು ಏನಾಗ್ತವೆ, ಹೆಚ್ಚಿದ್ದು. ಈಗ ಎಲೆಕ್ಟ್ರಾನಿಕ್ಸ್ಗಳು ಮಾಡ್ತಾ ಇರುವಂಥ ಕಾರ್ಯ ನಿಖರವಾಗಿರೋದರಿಂದ ಅಲ್ಲಿ ತೊಂದರೆಗಳಿಗೆ ಕಡಿಮೆ ಅವಕಾಶ ಸಿಕ್ಕಿದೆ. ಲೆಸ್ಸರ್ ಪೇಪರ್ ವರ್ಕ್.
ಇದು ನಾವು ಕಾಣ್ತಾ ಇದ್ದೀವಿ. ಡಿಜಿಟಲ್ ರೆಕಾರ್ಡ್ಸ್ ಇಡೋದ್ರಿಂದ ಪೇಪರ್ ವರ್ಕ್ ಕಡಿಮೆ ಆಗಿದೆ. ಸೊ ಪ್ರೊಸೆಸ್ ಭಾಳ ಈಸಿ ಆಗಿದೆ, ವೆರಿ ಈಸಿ ಟು ಹ್ಯಾಂಡಲ್. ಸಾಮಾನ್ಯವಾಗಿ ಯಾರು ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು. ಇವು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿರ್ತವೆ. ಇಲ್ಲಿ ಹೆಚ್ಚು ಅನುಕೂಲಕರ ವಾತಾವರಣವನ್ನು ಈ ಬ್ಯಾಂಕಿಂಗ್ಗಳು ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾವೆ. ರಿಡ್ಯೂಸ್ಡ್ ಫಿಕ್ಸ್ಡ್ ಕಾಸ್ಟ್, ಎ ಲೆಸ್ಸರ್ ನೀಡ್ ಫಾರ್ ಬ್ರಾಂಚಸ್ ವಿಚ್ ಟ್ರಾನ್ಸ್ಲೇಟ್ಸ್ ಇಂಟು ಎ ಲೋವರ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಕಡಿಮೆ ಆಗಿದೆ. ಬ್ಯಾಂಕಿಂಗ್ಗಳು ನಾವು ಸ್ಥಾಪನೆ ಮಾಡಬೇಕಂದ್ರೆ ಹೆಚ್ಚು ವೆಚ್ಚ ಆಗ್ತಿತ್ತು. ಸೊ ಈಗ ಇವುಗಳನ್ನು ವರ್ಚುವಲ್ ಆಗಿ ಸ್ಥಾಪನೆ ಮಾಡಬಹುದು. ಇದಕ್ಕೆ ಯಾವುದೇ ಥರದ ಒಂದು ರೂಮ್ ಬೇಕು, ಇದಕ್ಕೊಂದು ಭೌತಿಕ ಒಂದು ಪ್ಲೇಸ್ ಬೇಕು ಅನ್ನುವಂಥ ಯಾವುದೇ ಒಂದು ಕಂಡೀಷನ್ ಇಲ್ಲ. ಇವುಗಳನ್ನು ನೀವು ಆನ್ಲೈನ್ಗಳ ಮೂಲಕ ನಾವು ವ್ಯವಹಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಥರದ ವೆಚ್ಚವನ್ನು ನಾವು ಫಿಕ್ಸ್ಡ್ ವೆಚ್ಚವನ್ನು ಕಾಣುವುದಿಲ್ಲ. more loyal customers. Since e-banking service are customer friendly, banks experience higher loyalty ಫ್ರಾಮ್ ಇಟ್ಸ್ ಕಸ್ಟಮರ್ಸ್. ಇಲ್ಲಿ ಕಸ್ಟಮರ್ಸ್ಗಳಿಗೆ ಎಲ್ಲ ಥರದ ಸುವಿಧಾ ಇರೋದರಿಂದ, ಅನುಕೂಲಗಳು ಇರೋದರಿಂದ ಇವತ್ತು ಕಸ್ಟಮರ್ಸ್ಗಳು ಇವುಗಳನ್ನು ಈ ಬ್ಯಾಂಕಿಂಗ್ಗಳು ಆಕರ್ಷಣೆ ಮಾಡ್ತಾ ಇದ್ದಾವೆ. ಕಸ್ಟಮರ್ಗಳು ಈ ಬ್ಯಾಂಕಿಂಗ್ಗಳನ್ನು ಹೆಚ್ಚು ಬಳಸ್ತಾ ಇರೋದರಿಂದ ಅವರು ಇವುಗಳನ್ನು ಬಳಕೆ ಹೆಚ್ಚು ಮಾಡ್ತಾ ಇರೋದರಿಂದ ಇವತ್ತು ಅವರು ಅದಕ್ಕೆ ಅಂಟಿಕೊಂಡಿದ್ದಾರೆ, ಅದಕ್ಕೆ ಅವರು ಮರೆ ಹೋಗಿದ್ದಾರೆ. ಇವತ್ತು ಅವರು ಈ ಬ್ಯಾಂಕಿಂಗ್ ಇಲ್ಲದೆ ಇವತ್ತು ಯಾವುದೇ ಒಂದು ವ್ಯವಹಾರ ನಡೆಯೋಂಗಿಲ್ಲ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ. ಸೊ ಇಂಪಾರ್ಟೆನ್ಸ್ ಆಫ್ ಇ ಬ್ಯಾಂಕಿಂಗ್ ಮತ್ತೆ ನೋಡಬೇಕಾದ್ರೆ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾದ್ರೆ ಇದು ಕಸ್ಟಮರ್ಗೆ 24/7 365 ಅಂದರೆ ವರ್ಷವಿಡೀ 24 ಗಂಟೆ ಕಾಲ ಈ ಒಂದು ವ್ಯವಹಾರವನ್ನು, ಈ ಒಂದು ವ್ಯವಸ್ಥೆಯ ಅನುಕೂಲವನ್ನು ನಾವು ಪಡ್ಕೋಬಹುದಾಗಿದೆ. ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ, ಅಕೌಂಟ್ ನೋಡಲಿಕ್ಕೆ, ಅಕೌಂಟ್ನಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಹಣ ರವಾನೆ ಮಾಡಲಿಕ್ಕೆ, ಈ ಥರ ಎಲ್ಲ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಇದು 24/7 ಅಂದರೆ ವಾರವಿಡೀ ಏನಿರ್ತದೆ ಸ್ಟಾರ್ಟ್ ಇರ್ತದೆ, ವರ್ಷವಿಡೀ ಇದು ಸ್ಟಾರ್ಟ್ ಇರ್ತದೆ. ಸೊ ಇದು ಕಸ್ಟಮರ್ಗೆ ಭಾಳ ಅನುಕೂಲ ಆಗಿದೆ, ಕನ್ವೀನಿಯನ್ಸ್ ಆಗಿದೆ. ಲೋ ಕಾಸ್ಟ್ ಪರ್ ಟ್ರಾನ್ಸಾಕ್ಷನ್ ಅಂದರೆ ನಾವು ಹೇಳ್ದಂಗೆ ಇಲ್ಲಿ ವ್ಯವಹಾರದ ಮೇಲೆ ಆಗ್ತಾರಂಥ ವೆಚ್ಚ ಭಾಳ ಕಡಿಮೆ ಇರ್ತದೆ. ಸಿನ್ಸ್ ಕಸ್ಟಮರ್ಸ್ ಡಸ್ ನಾಟ್ ಹ್ಯಾವ್ ಟು ವಿಸಿಟ್ ದಿ ಬ್ರಾಂಚ್ ಫಾರ್ ಎವ್ರಿ ಟ್ರಾನ್ಸಾಕ್ಷನ್, ಇಟ್ ಸೇವ್ಸ್ ಹಿಮ್ ಬೋತ್ ಟೈಮ್ ಆ್ಯಂಡ್ ಮನಿ. ಸೊ ಕಸ್ಟಮರು ಮೊದಲು ಬ್ಯಾಂಕಿಗೆ ಹೋಗಬೇಕಾಗಿತ್ತು, ಅವನ ಸಮಯ ಹೆಚ್ಚು ತಗೋತಿದ್ದ, ಸಮಯ ವೇಸ್ಟ್ ಆಗ್ತಿತ್ತು, ಜೊತೆಗೆ ಮತ್ತು ಅಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡಲಿಕ್ಕೆ ಚಾರ್ಜು ಕೂಡ ಹೆಚ್ಚಿರ್ತಿತ್ತು. ಇವಾಗ ಆ ಸಮಯನೂ ಉಳಿದಿದೆ ಮತ್ತು ಚಾರ್ಜು ಕೂಡ ಇವತ್ತು ಕಡಿಮೆ ಇದೆ. ನೋ ಜಾಗ್ರಫಿಕಲ್ ಬ್ಯಾರಿಯರ್ಸ್. ಇನ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಜಾಗ್ರಫಿಕಲ್ ಡಿಸ್ಟೆನ್ಸಸ್ ಕುಡ್ ಹ್ಯಾಂಪರ್ ಸರ್ಟನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಹವೆವರ್ ವಿತ್ ಇ ಬ್ಯಾಂಕಿಂಗ್ ಜಾಗ್ರಫಿಕಲ್ ಬ್ಯಾರಿಯರ್ಸ್ ಆರ್ ರಿಡ್ಯೂಸ್ಡ್. ಅಂದರೆ ಇವತ್ತು ಇ ಬ್ಯಾಂಕಿಂಗ್ ಸೇವೆಯ ಮೂಲಕ ಇವತ್ತು ವಿಶ್ವದ ಮೂಲೆಯಲ್ಲಿ ನೀವು ಹಣವನ್ನು ರವಾನೆ ಮಾಡಬಹುದು, ವಿಶ್ವದ ಮೂಲೆಯಲ್ಲಿ ನೀವು ನಿಮ್ಮ ಸೇವೆಯನ್ನು ಪಡ್ಕೋಬಹುದು. ಆದರೆ ಇದು ಕನ್ವೆನ್ಷನಲ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ವ್ಯವಸ್ಥೆ ಪಡ್ಕೊಳ್ಳೋದು ಕಷ್ಟದ ಮಾತಾಗಿತ್ತು. ಸೊ ಇಂಪಾರ್ಟೆನ್ಸ್ ಆಫ್ ಇ ಬ್ಯಾಂಕಿಂಗ್ ಇತ್ತು. ಮತ್ತೆ ನೋಡಿದಾಗ ಅಕೌಂಟ್ ವ್ಯೂಸು, ಬೆಟರ್ ಪ್ರೊಡಕ್ಟಿವಿಟಿ, ಲೋ ಕಾಸ್ಟ್, ಇವೆಲ್ಲ ಇ ಬ್ಯಾಂಕಿಂಗ್ನ ಒಂದು ಇಂಪಾರ್ಟೆನ್ಸ್ ಆಗಿವೆ. ಸೊ ಲೆಸ್ಸರ್ ಎರರ್ಸ್, ರಿಡ್ಯೂಸ್ಡ್ ಫ್ರಾಡ್ಸು, ಇವೆಲ್ಲ ಈ ಬ್ಯಾಂಕಿನ ಒಂದು ಅನುಕೂಲಗಳು ಆಗಿವೆ. ನಮ್ಮ ಭಾರತ ದೇಶದಲ್ಲಿ ನೋಡಿದಾಗ 1997ರಲ್ಲಿ ನಾವು ICICI ಬ್ಯಾಂಕ್ ಫಸ್ಟ್ ಆಫರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ ಇನ್ ಇಂಡಿಯಾ. ICICI ಬ್ಯಾಂಕಿಂಗ್ ಮೊದಲ ಬ್ಯಾಂಕು, ಅದು ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿರುವಂತಹ ಬ್ಯಾಂಕ್ ಆಗಿದೆ. ಟುಡೇ ಮೋಸ್ಟ್ ಆಫ್ ನ್ಯೂ ಜನರೇಷನ್ ಬ್ಯಾಂಕ್ಸ್ ಆಫರ್ ದ ಸೇಮ್ ಟು ದೇರ್ ಕಸ್ಟಮರ್ಸ್. ಇನ್ ಫ್ಯಾಕ್ಟ್ ಆಲ್ ಮೇಜರ್ ಬ್ಯಾಂಕ್ಸ್ ಪ್ರೊವೈಡ್ ಇ ಬ್ಯಾಂಕಿಂಗ್ ಸರ್ವಿಸ್ ಟು ದೇರ್ ಕಸ್ಟಮರ್ಸ್. ಇವತ್ತು ಫಸ್ಟ್ ICICI ಬ್ಯಾಂಕು 1997ರಲ್ಲಿ ಭಾರತದಲ್ಲಿ ಇ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿತು. ಬಟ್ ಇವತ್ತು ಎಲ್ಲ ಬ್ಯಾಂಕ್ಗಳು ತಮ್ಮ ಇ ಬ್ಯಾಂಕಿಂಗ್ ಸರ್ವಿಸನ್ನು ಇವತ್ತು ಕಸ್ಟಮರ್ಗೆ ಕೊಡ್ತಾ ಇದೆ. ಸೊ ಪಾಪ್ಯುಲರ್ ಸರ್ವಿಸ್ ಅಂಡರ್ ಇ ಬ್ಯಾಂಕಿಂಗ್ ಇನ್ ಇಂಡಿಯಾ ಯಾವುವು ಅಂದರೆ ATM ಸರ್ವಿಸು, ಆಟೋಮೇಟೆಡ್ ಟೆಲ್ಲರ್ ಮಷೀನ್ಸು, ಟೆಲಿಫೋನ್ ಬ್ಯಾಂಕಿಂಗು, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಕಾರ್ಡ್ಸು, ಸ್ಮಾರ್ಟ್ ಕಾರ್ಡ್ಸು, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ಮು, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್ಸು, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಟೆಲಿ ಬ್ಯಾಂಕಿಂಗ್, ಡೋರ್ ಸ್ಟೆಪ್ ಬ್ಯಾಂಕಿಂಗ್, ಹೀಗೆ ಹಲವಾರು ಸೇವೆಗಳನ್ನು ಇವತ್ತು ಇ ಬ್ಯಾಂಕಿಂಗ್ ಭಾರತ ದೇಶದಲ್ಲಿ ಕೊಡ್ತಾ ಇದೆ.